ಒಂದೇ ಒಂದು ನಿಮಿಷ ಕಣ್ಮುಚ್ಚಿ ಯೋಚನೆ ಮಾಡಿ. ಇಡೀ ಪ್ರಪಂಚ ಯುದ್ಧ ನಿಂತೋಯ್ತು, ಇನ್ನು ಶಾಂತಿ ಸಿಗುತ್ತೆ ಅಂತ ನಿಟ್ಟುಸಿರು ಬಿಡ್ತಾ ಇರುತ್ತೆ. ಆದರೆ ಸರಿಯಾಗಿ 10 ನಿಮಿಷದಲ್ಲಿ ಆಕಾಶದಿಂದ ಬೆಂಕಿಯ ಮಳೆ ಸುರಿಯುತ್ತೆ. 100ಕ್ಕೂ ಹೆಚ್ಚು ಕ್ಷಿಪಣಿಗಳು ಕೇವಲ 10 ನಿಮಿಷದಲ್ಲಿ ಒಂದು ದೇಶವನ್ನ ಸ್ಮಶಾನ ಮಾಡಿಬಿಡ್ತಾವೆ. ಒಂದೆಡೆ ಶಾಂತಿ ಒಪ್ಪಂದದ ಸಹಿ ಆಗ್ತಿದ್ರೆ ಇನ್ನೊಂದೆಡೆ 300ಕ್ಕೂ ಹೆಚ್ಚು ಹೆಣಗಳು ಉರುಳ್ತಾವೆ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಮನವಿ, ಈ ವಿಡಿಯೋವನ್ನ ನೋಡೋದಕ್ಕಿಂತ ಮುಂಚೆ ನಾವು ಇದರ ಹಿಂದೆ ಮಾಡಿರುವ ಪಾಕಿಸ್ತಾನದ ಕಾಮಿಡಿ ಸಂಧಾನ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ಅದರಲ್ಲಿ ನಾವು ಕ್ಲಿಯರ್ ಆಗಿ ಹೇಳಿದ್ವಿ, ಸಂಧಾನ ಮಾಡಿರೋದು ಪಾಕಿಸ್ತಾನ, ಹಾಗಾಗಿ ಈ ಕದನ ವಿರಾಮ ಒಪ್ಪಂದ ಹೆಚ್ಚು ಟೈಮ್ ಇರೋದಿಲ್ಲ, ಯಾವ ಕ್ಷಣದಲ್ಲಿ ಬೇಕಾದರೂ ಮತ್ತೆ ದಾಳಿ ಶುರುವಾಗುತ್ತೆ ಅನ್ನೋದನ್ನ ನಾವು ಆ ವಿಡಿಯೋದಲ್ಲಿ ಸಾರಾ ಸಗಟಾಗಿ ಹೇಳಿದ್ವಿ. ಈಗ ಅದೇ ಆಗಿದೆ. ಅಮೆರಿಕ ಏನೋ ಡೀಲ್ ಮಾಡಿಕೊಂಡು ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳೋದಕ್ಕೆ ನೋಡಿದೆ. ಆದರೆ ಇಸ್ರೇಲ್ ಈ ಜಾಯಮಾನದ ದೇಶ ಅಲ್ವೇ ಅಲ್ಲ. ಅದು ಒಮ್ಮೆ ಹಠಕ್ ಬಿದ್ರೆ ಮುಗೀತು, ಸರ್ವನಾಶವಾಗೋದ್ರೊಳಗೆ ಬಿಡೋದಿಲ್ಲ. ಹಾಗಂತ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ, ಬದಲಾಗಿ ಲೆಬನಾನ್ ಅನ್ನುವ ದೇಶವನ್ನ ಸ್ಮಶಾನ ಮಾಡ್ತಾ ಇದೆ. ತನ್ನ ಅನಾದಿ ಕಾಲದ ಶತ್ರು ಹಿಜ್ಬುಲ್ಲಾಗಳನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿಗಳ ಮಳೆಯನ್ನೇ ಸುರಿಸ್ತಾ ಇದೆ. ಹೌದು, ಅಮೆರಿಕ ಮತ್ತು ಇರಾನ್ ನಡುವೆ ಸೇಸ್ ಫೈರ್ ಆಗಿದೆ ಅಂತ ಇಡೀ ಜಗತ್ತು ಸಂಭ್ರಮಿಸ್ತಾ ಇತ್ತು. ಆದರೆ ನಮ್ಮ ಕಣ್ಣ ಮುಂದಿರುವ ವಾಸ್ತವವೇ ಬೇರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಒಂದು ನಿರ್ಧಾರ ಇಡೀ ಮಿಡ್ಲ್ ಈಸ್ಟ್ ಅನ್ನ ಮತ್ತೆ ಬೆಂಕಿಯ ಜ್ವಾಲೆಗೆ ತಳ್ಳಿದೆ. ಜಗತ್ತಿನ ಕಣ್ಣು ಈಗ ಇಸ್ರೇಲ್ ಮೇಲಿದೆ. ಲೆಬನಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ಯಾಕೆ ನಿಲ್ಲಿಸ್ತಿಲ್ಲ ಅನ್ನೋದನ್ನ ನಾವು ಬಿಡಿಸಿ ಹೇಳ್ತೀವಿ. ಈ ಕತೆ ಶುರುವಾಗೋದು ಕೇವಲ ಬಾಂಬ್ ದಾಳಿಯಿಂದಲ್ಲ, ಇದರ ಹಿಂದೆ ಇರೋದು ದಶಕಗಳ ಹಗೆತನ. ಅಷ್ಟಕ್ಕೂ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇರೋದು ಯಾಕೆ? ಈ ದಾಳಿ ಕದನ ವಿರಾಮದ ಒಪ್ಪಂದದಲ್ಲಿ ಬರೋದಿಲ್ವಾ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಸ್ರೇಲ್ ಸರ್ವನಾಶದ ಶಪಥ ಮಾಡಿದೆ. ಇಸ್ರೇಲ್ನ ಆರ್ಮಿ ಕೇವಲ 10 ನಿಮಿಷದಲ್ಲಿ 100 ಕಡೆ ದಾಳಿ ಮಾಡಿದೆ. ಸುಮಾರು 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 1000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅದರಲ್ಲೂ ಆಘಾತಕಾರಿ ವಿಷಯ ಅಂದರೆ ಲೆಬನಾನ್ನ 5ನೇ 1 ಭಾಗದಷ್ಟು ಜನ ಈಗ ಬೀದಿಗೆ ಬಂದಿದ್ದಾರೆ. 12 ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ಮನೆ ಮಠ ಬಿಟ್ಟು ಓಡಿ ಹೋಗ್ತಿದ್ದಾರೆ. ದಕ್ಷಿಣ ಲೆಬನಾನ್ನಿಂದ ಜನ ಬೈರೂತ್ಗೆ ಓಡಿ ಬಂದಿದ್ದರು. ಆದರೆ ಈಗ ಇಸ್ರೇಲ್ ಆ ಬೈರೂತ್ ಮೇಲೂ ಬಾಂಬ್ ಹಾಕ್ತಿದೆ. ಸ್ನೇಹಿತರೆ, ನಿಮಗೆ ಸರಿಯಾಗಿ ನೆನಪಿರಬಹುದು, ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಒಂದು ಪೋಸ್ಟ್ ಹಾಕಿದ್ರು. ಅಮೆರಿಕ ಮತ್ತು ಇರಾನ್ ನಡುವೆ 2 ವಾರಗಳ ಕದನ ವಿರಾಮ ಆಗಿದೆ, ಇದು ಲೆಬನಾನ್ ಸೇರಿ ಎಲ್ಲಾ ಕಡೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರು. ಆದರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮಾತ್ರ ಪಾಕಿಸ್ತಾನದ ಈ ಕಾಮಿಡಿ ಕೇಳೋದಕ್ಕೆ ರೆಡಿ ಇಲ್ಲ. ಪಾಕಿಸ್ತಾನ ಇಂಥದ್ದೊಂದು ಟ್ವೀಟ್ ಮಾಡ್ತಾ ಇದ್ದಂತೆ ಅಮೆರಿಕ ಜೊತೆ ಇರಾನ್ ಮಾಡ್ಕೊಂಡಿರುವ ಒಪ್ಪಂದ ನಮ್ಗೇನು ಸಂಬಂಧ ಇಲ್ಲ, ಲೆಬನಾನ್ ಮೇಲೆ ನಮ್ಮ ಅಟ್ಯಾಕ್ ಮುಂದುವರಿಯುತ್ತೆ ಅಂತ ನೆತನ್ಯಾಹು ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ರು. ಕೇವಲ ಹೇಳಿದ್ದು ಮಾತ್ರವಲ್ಲ, ಈಗ ಲೆಬನಾನ್ ಮೇಲೆ ಭೀಕರ ದಾಳಿ ಮಾಡ್ತಾ ಇದೆ ಇಸ್ರೇಲ್. ಹೀಗೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಅತ್ತ ಅಮೆರಿಕ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಇರಾನ್ ತಪ್ಪು ತಿಳಿದುಕೊಂಡಿದೆ, ಕದನ ವಿರಾಮದಲ್ಲಿ ನಾವು ಲೆಬನಾನ್ ಮೇಲೆ ಯಾವುದೇ ಭರವಸೆ ಕೊಟ್ಟಿಲ್ಲ ಅಂತ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನ ತಾನು ಪೋಸ್ಟ್ ಮಾಡಿರುವ ಡ್ರಾಫ್ಟ್ ನಲ್ಲಿ ಲೆಬನಾನ್ ಹೆಸರನ್ನ ಸುಮ್ಮನೆ ಸೇರಿಸಿಬಿಡ್ತಾ ಅನ್ನುವ ಅನುಮಾನಗಳು ಕೂಡ ಕಾಡೋದಕ್ಕೆ ಶುರು ಮಾಡಿದೆ. ನಾವು ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ವಿ, ಇದು ಕದನ ವಿರಾಮ ಅಲ್ಲ, ಅಮೆರಿಕ ಮಾಡ್ತಾ ಇರುವ ನಾಟಕ ಅಂತ. ಆ ನಾಟಕ ಜಗತ್ತಿನ ಮುಂದೆ ಮತ್ತೆ ಪ್ರದರ್ಶನ ಆಗೋದಕ್ಕೆ 24 ಗಂಟೆ ಕೂಡ ತೆಗೆದುಕೊಂಡಿಲ್ಲ. ಒಂದ್ ಕಡೆ ಕದನ ವಿರಾಮ ಮಾಡಿಕೊಂಡು ಶಾಂತಿ ಮಂತ್ರ ಜಪಿಸ್ತಾ ಇರುವ ಅಮೆರಿಕ, ಮತ್ತೊಂದು ಕಡೆ ಲೆಬನಾನ್ ಮೇಲೆ ದಾಳಿ ಮಾಡೋದಕ್ಕೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದೆಯಾ ಅನ್ನುವ ಅನುಮಾನಗಳು ಶುರುವಾಗಿದೆ. ಇದೆಲ್ಲ ಸರಿಯಪ್ಪ, ಇಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ಯಾಕೆ ದಾಳಿ ಮಾಡ್ತಾ ಇದೆ ಅನ್ನುವ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು. ಅದಕ್ಕೆ ಉತ್ತರ ದಶಕಗಳ ಹಗೆತನ. ಹಾಗಂತ ಇದು ಲೆಬನಾನ್ ಹಾಗೂ ಇಸ್ರೇಲ್ ನಡುವಿನ ಹಗೆತನ ಅಲ್ಲ, ಬದಲಾಗಿ ಲೆಬನಾನ್ ನಲ್ಲಿ ಅಡಗಿ ಕುಳಿತಿರುವ ಹಿಜ್ಬುಲ್ಲಾಗಳ ವಿರುದ್ಧದ ದ್ವೇಷ. ಇವರು ಲೆಬನಾನ್ ನಲ್ಲಿ ಅಡಗಿ ಕುಳಿತಿರೋದ್ರಿಂದ ಇಸ್ರೇಲ್ ಲೆಬನಾನ್ ದೇಶದ ಮೇಲೆ ದಾಳಿ ಮಾಡ್ತಾ ಇದೆ. ಹಿಜ್ಬುಲ್ಲಾಗಳನ್ನ ಬುಡ ಸಮೇತ ಕಿತ್ತು ಹಾಕುವವರೆಗೂ ದಾಳಿ ನಿಲ್ಲಿಸೋದಿಲ್ಲ ಅಂತ ಇಸ್ರೇಲ್ ಗರ್ಜನೆ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಇಸ್ರೇಲ್ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ದಕ್ಷಿಣ ಲೆಬನಾನ್ನ ಲಿಟಾನಿ ನದಿಯವರೆಗೆ 30 ಕಿಲೋಮೀಟರ್ ಭೂಮಿಯನ್ನ ತನ್ನ ವಶಕ್ಕೆ ಪಡೆದು ಒಂದು ಬಫರ್ ಝೋನ್ ಮಾಡೋದಕ್ಕೆ ಇಸ್ರೇಲ್ ರಕ್ಷಣಾ ಸಚಿವರು ಪ್ಲಾನ್ ಮಾಡಿದ್ದಾರೆ.
ಅಂದ್ರೆ ಲೆಬನಾನ್ನ ಒಂದು ಭಾಗವನ್ನೇ ಇಸ್ರೇಲ್ ಆಕ್ರಮಣ ಮಾಡೋದಕ್ಕೆ ಹೊರಟಿದೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಹಿಜ್ಬುಲ್ಲಾಗಳ ಇತಿಹಾಸದ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಈ ಕತೆ ಶುರುವಾಗೋದು 1982ರಲ್ಲಿ. ಅಂದು ಇಸ್ರೇಲ್ ದಕ್ಷಿಣ ಲೆಬನಾನ್ ಮೇಲೆ ಆಕ್ರಮಣ ಮಾಡುತ್ತೆ. ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದ ಪ್ಯಾಲೆಸ್ತೈನ್ ಲಿಬರೇಷನ್ ಆರ್ಗನೈಸೇಷನ್ ಅಂದ್ರೆ PLO ಅನ್ನ ದುರ್ಬಲಗೊಳಿಸೋದು ಇದರ ಹಿಂದಿನ ಉದ್ದೇಶವಾಗಿತ್ತು. PLO ಲೆಬನಾನ್ ನಲ್ಲಿ ಆಶ್ರಯ ಪಡೆದಿತ್ತು. ಹೀಗಾಗಿ ಅಂದು ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡುತ್ತೆ. ಆದರೆ ಈ ಯುದ್ಧ ಇಸ್ರೇಲ್ ನಿರೀಕ್ಷೆಯೇ ಮಾಡದ ಒಂದು ಹೊಸ ಶತ್ರುವಿಗೆ ಜನ್ಮ ನೀಡುತ್ತೆ. ಅದೇ ಹಿಜ್ಬುಲ್ಲಾ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಇದು ಇರಾನ್ ಬೆಂಬಲದಿಂದ ಹುಟ್ಟಿಕೊಂಡ ಸಂಘಟನೆ. ಇವತ್ತಿಗೂ ಈ ಸಂಘಟನೆಗೆ ಫಂಡಿಂಗ್ ಮಾಡೋದು ಇರಾನ್. ಮುಂದೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಹಾಗೂ ಇಸ್ರೇಲ್ ನಡುವೆ ಸುದೀರ್ಘ ಯುದ್ಧವೇ ನಡೆದು ಹೋಗುತ್ತೆ. ಸರಿಸುಮಾರು 18 ವರ್ಷಗಳ ಸುದೀರ್ಘ ಹೋರಾಟದ ನಂತರ 2000ನೇ ಇಸವಿಯಲ್ಲಿ ಇಸ್ರೇಲ್ ಕೊನೆಗೂ ಲೆಬನಾನ್ನಿಂದ ಹಿಂದೆ ಸರಿಯುತ್ತೆ. ಅಂದು ಹಿಜ್ಬುಲ್ಲಾ ಇದನ್ನ ಇಸ್ರೇಲ್ ವಿರುದ್ಧದ ಮೊದಲ ಅರಬ್ ಮಿಲಿಟರಿ ವಿಜಯ ಅಂತ ಘೋಷಣೆ ಮಾಡಿತ್ತು. ಆದರೆ ಈ ಶಾಂತಿ ಬಹಳ ದಿನಗಳ ಕಾಲ ಇರಲಿಲ್ಲ. 2006ರಲ್ಲಿ ಹಿಜ್ಬುಲ್ಲಾ ನಡೆಸಿದ ಒಂದು ಅನಿರೀಕ್ಷಿತ ದಾಳಿ ಇಡೀ ಪರಿಸ್ಥಿತಿಯನ್ನ ಬದಲಾಯಿಸುತ್ತೆ. 3 ಇಸ್ರೇಲಿ ಸೈನಿಕರ ಹತ್ಯೆ ಮತ್ತು 2 ಅಪಹರಣ ಒಂದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಕಾರಣವಾಗುತ್ತೆ. 34 ದಿನಗಳ ಕಾಲ ನಡೆದ ಈ ಭೀಕರ ಯುದ್ಧದಲ್ಲಿ 1000ಕ್ಕೂ ಹೆಚ್ಚು ಲೆಬನಾನಿ ಜನರು ಮತ್ತು 150ಕ್ಕೂ ಹೆಚ್ಚು ಇಸ್ರೇಲಿಗರು ಪ್ರಾಣ ಕಳೆದುಕೊಂಡಿದ್ರು. ಆದರೆ ಅಚ್ಚರಿಯ ವಿಷಯವೆಂದ್ರೆ ಅಷ್ಟು ದೊಡ್ಡ ಸೈನ್ಯವಿದ್ರೂ ಇಸ್ರೇಲ್ಗೆ ಹಿಜ್ಬುಲ್ಲಾವನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಈ ಸೋಲು ಇಂದಿಗೂ ಇಸ್ರೇಲ್ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದಿದೆ. ವರ್ಷಗಳು ಉರುಳಿದವು. 2 ಕಡೆ ಶಸ್ತ್ರಾಸ್ತ್ರಗಳ ಬಲ ಹೆಚ್ಚಾಯಿತು. 2023ರ ಅಕ್ಟೋಬರ್ 7ರಂದು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಹಿಜ್ಬುಲ್ಲಾ ಮತ್ತೆ ಅಖಾಡಕ್ಕಿಳಿಯುತ್ತೆ. ಈ ಬಾರಿ ಇಸ್ರೇಲ್ ಅತ್ಯಂತ ಆಕ್ರಮಣಕಾರಿ ತಂತ್ರ ಅನುಸರಿಸುತ್ತೆ. ಲೆಬನಾನ್ ಮೇಲಿನ ದಾಳಿಯಲ್ಲಿ ಹಿಜ್ಬುಲ್ಲಾದ ದೀರ್ಘಕಾಲದ ನಾಯಕ ಹಸಾನ್ ನಸ್ರಲ್ಲಾ ಮತ್ತು ಅವರ ಹಿರಿಯ ಕಮಾಂಡರ್ಗಳನ್ನ ಹತ್ಯೆ ಮಾಡುವಲ್ಲಿ ಇಸ್ರೇಲ್ ಯಶಸ್ವಿಯಾಗುತ್ತೆ. ಈಗ ಮತ್ತೆ ಹಿಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಮುಗಿಬಿದ್ದಿದೆ. ನಾವು ಹಿಜ್ಬುಲ್ಲಾಗಳ ಮೇಲಿನ ದಾಳಿಯನ್ನ ನಿಲ್ಲಿಸೋದಿಲ್ಲ, ಇದಕ್ಕೂ ಕದನ ವಿರಾಮಕ್ಕೂ ಸಂಬಂಧವೇ ಇಲ್ಲ ಅಂತ ಇಸ್ರೇಲ್ ಹೇಳ್ತಿದೆ. ಸ್ನೇಹಿತರೆ, ಇಲ್ಲಿ ಅಮೆರಿಕ ಏನೋ ಇರಾನ್ ಜೊತೆ ಕದನ ವಿರಾಮ ಮಾಡ್ಕೊಂಡಿದೆ. ಆದರೆ ಈ ಒಪ್ಪಂದದ ಬಗ್ಗೆ ಇಸ್ರೇಲ್ಗೆ ಸ್ವಲ್ಪವೂ ಇಷ್ಟ ಇಲ್ಲ. ಇಸ್ರೇಲ್ ಸತ್ರು ಶತ್ರುಗಳ ಎದುರು ತಲೆಬಾಗಿದ ದೇಶ ಅಲ್ಲ. ಆದರೆ ಅಮೆರಿಕ ಹಾಗಲ್ಲ. ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಓಡಿ ಬಂದಿದ್ದೇ ಹೆಚ್ಚು. ಅದು ವಿಯೆಟ್ನಾಂ ಇರ್ಲಿ, ಅದು ಅಫ್ಘಾನಿಸ್ತಾನ ಇರ್ಲಿ, ಅದಕ್ಕೆ ಈ ರೀತಿ ಅರ್ಧದಲ್ಲಿ ಓಡಿ ಬಂದು ಅಭ್ಯಾಸ ಇದೆ. ಆದರೆ ಇಸ್ರೇಲ್ ಆ ರೀತಿಯ ದೇಶ ಅಲ್ಲ. ಅದರಲ್ಲೂ ಈ ಕದನ ವಿರಾಮ ಒಪ್ಪಂದ ಆಗ್ತಾ ಇದ್ದಂತೆ ನೆತನ್ಯಾಹು ವಿರುದ್ಧ ಇಸ್ರೇಲ್ನ ವಿರೋಧ ಪಕ್ಷಗಳು ಟೀಕೆ ಮಾಡೋದಕ್ಕೆ ಶುರು ಮಾಡಿವೆ. ಈ ಯುದ್ಧ ಆರಂಭವಾಗೋದಕ್ಕಿಂತ ಮುಂಚೆ ಇರಾನ್ನ ಪರಮಾಣು ಶಕ್ತಿಯನ್ನ ನಾಶ ಮಾಡ್ತೀನಿ ಅಂತ ನೆತನ್ಯಾಹು ಹೇಳಿಕೆ ಕೊಟ್ಟಿದ್ರು. ಆದರೆ ಇರಾನ್ ಹತ್ರ ಇವತ್ತಿಗೂ ಯುರೇನಿಯಂ ಇದೆ. ಇಸ್ರೇಲ್ನ ಈ ವೈಫಲ್ಯ ಮುಚ್ಚಾಕೋದಕ್ಕೆ ಈಗ ಲೆಬನಾನ್ ಮೇಲೆ ಒಂದು ದೊಡ್ಡ ಮಟ್ಟದ ಗೆಲುವು ಸಾಧಿಸಲೇಬೇಕಾದ ಅನಿವಾರ್ಯತೆ ನೆತನ್ಯಾಹು ಅವರಿಗಿದೆ. ಯಾಕಂದ್ರೆ ಇದೇ ವರ್ಷದ ಕೊನೆಯಲ್ಲಿ ಇಸ್ರೇಲ್ನಲ್ಲಿ ಎಲೆಕ್ಷನ್ ಇದೆ. ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ನೆತನ್ಯಾಹು ಲೆಬನಾನ್ ಅನ್ನ ಬಲಿ ಕೊಡ್ತಿದ್ದಾರಾ ಅನ್ನೋದು ಈಗಿರುವ ದೊಡ್ಡ ಪ್ರಶ್ನೆ. ಇಸ್ರೇಲ್ ಈಗಾಗಲೇ ಲೆಬನಾನ್ನ ಆಸ್ಪತ್ರೆಗಳು ಮತ್ತು ಪವರ್ ಸ್ಟೇಷನ್ಗಳ ಮೇಲೆ ದಾಳಿ ಮಾಡಿದೆ. ಇಟಲಿ ವಿದೇಶಾಂಗ ಸಚಿವರು ಹೇಳ್ತಿರುವ ಪ್ರಕಾರ ಲೆಬನಾನ್ ಕೂಡ ಇವತ್ತು 2ನೇ ಗಾಜಾ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಲೆಬನಾನ್ ಸರ್ಕಾರ ಇಸ್ರೇಲ್ ಜೊತೆ ಮಾತುಕತೆಗೆ ರೆಡಿ ಇದೆ. ಆದರೆ ಇಸ್ರೇಲ್ ಅದನ್ನ ತಿರಸ್ಕರಿಸಿದೆ. ಶುಕ್ರವಾರ ಇಸ್ಲಾಮಾಬಾದ್ನಲ್ಲಿ ಒಂದು ದೊಡ್ಡ ಮಟ್ಟದ ಮೀಟಿಂಗ್ ನಡೀತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಇಸ್ರೇಲ್ ಸ್ವಲ್ಪ ಶಾಂತವಾಗಬೇಕು ಅಂತ ಯಾವಾಗ ಹೇಳ್ತಾರೋ ಅಲ್ಲಿವರೆಗೆ ಈ ಬೆಂಕಿ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸ್ನೇಹಿತರೆ, ಯುದ್ಧದಲ್ಲಿ ಗೆಲ್ಲೋದು ಯಾರೇ ಇರಬಹುದು, ಆದರೆ ಸೋಲೋದು ಮಾತ್ರ ಮನುಷ್ಯತ್ವ. ಒಂದ್ ಕಡೆ 7 ವರ್ಷದ ಮಗು ಡ್ರೋನ್ ದಾಳಿಗೆ ಬಲಿಯಾಗ್ತಿದೆ. ಇನ್ನೊಂದೆಡೆ ಸಾವಿರಾರು ಕುಟುಂಬಗಳು ಕುಡಿಯುವ ನೀರಿಲ್ಲದೆ ಬೀದಿಯಲ್ಲಿ ಮಲಗಿವೆ. ಅಧಿಕಾರ, ಗಡಿ ಮತ್ತು ಹಗೆತನದ ಈ ಆಟದಲ್ಲಿ ಬಡವರು ಮತ್ತು ಅಮಾಯಕರು ಬಲಿಯಾಗ್ತಿದ್ದಾರೆ. ನಿಮ್ಗೇನನ್ಸುತ್ತೆ? ಇಸ್ರೇಲ್ ಮಾಡ್ತಿರೋದು ಸರಿಯಾ ಅಥವಾ ಅಮೆರಿಕ ಈ ಯುದ್ಧವನ್ನ ತಡಿಬೇಕಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಈ ರೀತಿಯ ಜಾಗತಿಕ ಮಟ್ಟದ ನಿಖರ ಸುದ್ದಿಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.